ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಮಹಾಭಾರತದಲ್ಲಿ ನಿಮ್ಮ ರಾಶಿ ಯಾರ ಜೊತೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾ? ಮಹಾಭಾರತದಲ್ಲಿ ಎಷ್ಟೋ ಪಾತ್ರಗಳಿವೆ. ಒಂದೊಂದು ಪಾತ್ರಕ್ಕೆ ಒಂದೊಂದು ಪ್ರತ್ಯೇಕವಾದ ಲಕ್ಷಣಗಳಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿ ಮಹಾಭಾರತದ ಪಾತ್ರಗಳಲ್ಲಿ ಯಾರ ಜೊತೆ ಮ್ಯಾಚ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಆಗ್ತಾ ಇದೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಹಾಗಾದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಸ್ಕಿಪ್ ಮಾಡಿದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತೇ ಆಗೋದೇ ಇಲ್ಲ. ನಮ್ಮ ಭಾರತದಲ್ಲಿ ಎರಡು ದೊಡ್ಡ ಇತಿಹಾಸಗಳಿವೆ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಮಹಾಭಾರತ ಪ್ರಪಂಚದಲ್ಲೇ ಅತಿ ದೊಡ್ಡ ಗ್ರಂಥ. ಈಗ ನಾವು ಮಹಾಭಾರತದಲ್ಲಿ ಯಾರ ಪಾತ್ರದ ಜೊತೆ ನಮ್ಮ ರಾಶಿ ಹೊಂದಾಣಿಕೆ ಆಗುತ್ತದೆ ಅಂತ ನಾವು ನೋಡೋಣ. ಒಂದು ಮೇಷರಾಶಿ. ಈ ರಾಶಿ ಭೀಮನ ಜೊತೆ ಮ್ಯಾಚ್ ಆಗುತ್ತೆ. ಇವರಿಗೆ ಧೈರ್ಯ, ಶಕ್ತಿ ಮತ್ತು ಸ್ಫೂರ್ತಿ ಹೆಚ್ಚಾಗಿರುತ್ತೆ. ಸ್ವಲ್ಪನೂ ಹಿಂದೆಜ್ಜೆ ಹಾಕೋಲ್ಲ. ಅದು ಎಂಥ ಪರಿಸ್ಥಿತಿ ಬಂದರೂ ಕೂಡ ಮುನ್ನುಗ್ಗಿ ಹೋಗುವಂತ ಧೈರ್ಯ ಇವರಿಗಿರುತ್ತೆ. ತಮ್ಮ ಕುಟುಂಬವನ್ನ ಕಾಪಾಡುವಂಥದ್ದು ಇವರು ಮುಂದೆ ಇರುತ್ತಾರೆ. ಏನೇ ಆಗಲಿ ನೇರವಾಗಿ ಮಾತನಾಡ್ತಾರೆ. ಯಾರಿಗೂ ಹೆದರೋದಿಲ್ಲ. ಅವರ ಕುಟುಂಬವನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಅಷ್ಟೊಂದು ಪ್ರಾಧಾನ್ಯತೆ ನೀಡೋದಿಲ್ಲ. ಎರಡನೇದಾಗಿ ವೃಷಭ ರಾಶಿ. ಇವರು ಯುಧಿಷ್ಠಿರನ ಜೊತೆ ಅಂದರೆ ಧರ್ಮರಾಜನ ಜೊತೆ ಹೊಂದಾಣಿಕೆ ಆಗ್ತಾರೆ. ಇವರು ಸ್ಥಿರತೆ ಮತ್ತು ಸಹನೆಯಿಂದ ತುಂಬಿರ್ತಾರೆ. ಸತ್ಯ ಮತ್ತು ಧರ್ಮದ ವಿಷಯದಲ್ಲಿ ಬದ್ಧತೆಯಿಂದ ಇರ್ತಾರೆ. ಇವರ ಮುಖದಲ್ಲಿ ರಾಜಕಳೆ ಎದ್ದು ಕಾಣುತ್ತೆ. ಪಾಂಡವರು ವನವಾಸಕ್ಕೆ ಹೋದರು ಕೂಡ ಇತರೆ ಪಾಂಡವರು ಕಷ್ಟಪಟ್ಟಕ್ಕೂ ಯುಧಿಷ್ಠಿರ ಪಡಲಿಲ್ಲ. ಏಕೆಂದ್ರೆ ಯುಧಿಷ್ಠಿರನನ್ನ ಕೂರಿಸಿ ಅವರ ತಮ್ಮಂದಿರು ಎಲ್ಲವನ್ನ ನೋಡಿಕೊಳ್ತಾ ಇದ್ರು. ಅದೇ ರೀತಿ ಈ ರಾಶಿಯವರು ಕೂಡ ಕಷ್ಟ ಮತ್ತು ಸುಖ ಎರಡರಲ್ಲೂ ಕೂಡ ಸುಖವಾಗಿ ಇರ್ತಾರೆ. ಇವರಿಗೆ ಬೇರೆಯವರಿಂದ ಸಹಾಯ ಹೆಚ್ಚಾಗಿ ದೊರಕುತ್ತದೆ. ಮೂರನೇದಾಗಿ ಮಿಥುನ ರಾಶಿ. ಇವರು ಶಕುನಿಯ ಜೊತೆ ಹೊಂದಾಣಿಕೆ ಆಗ್ತಾರೆ. ಶಕುನಿಗಿಂತ ಬುದ್ಧಿವಂತಿಕೆ ಹಾಗೂ ದ್ವಂದ್ವ ಸ್ವಭಾವ ಇವರಲ್ಲಿ ಹೆಚ್ಚಾಗಿ ಕಾಣಬರುತ್ತೆ. ಮಹಾಭಾರತದಲ್ಲಿ ಹೆಚ್ಚಿನ ಕೆಲಸ ಶಕುನಿಗೆ ಇತ್ತು. ಶಕುನಿ ಹಿಂದಿನಿಂದ ಎಲ್ಲವನ್ನೂ ಮಾಡ್ತಾ ಇದ್ದ. ಮುಂದೆ ಮಾತ್ರ ದುರ್ಯೋಧನನನ್ನ ನಿಲ್ಲಿಸ್ತಿದ್ದ. ಅದೇ ರೀತಿ ಮಿಥುನ ರಾಶಿಯವರು ಕೂಡ ತಾವು ಮಾಡೋ ಒಳ್ಳೆ ಕೆಲಸ ಆಗಿರಬಹುದು ಅಥವಾ ಕೆಟ್ಟ ಕೆಲಸ ಆಗಿರಬಹುದು, ಅದಕ್ಕೆ ಬೇರೆಯವರನ್ನೇ ಪಾತ್ರಧಾರಿಗಳನ್ನಾಗಿ ಮಾಡ್ತಾರೆ. ಇವರು ಒಳ್ಳೆಯವರು ಹಾಗೂ ಕೆಟ್ಟವರು ಇಬ್ಬರ ಮನಸ್ಸನ್ನ ಬದಲಾಯಿಸಿ ತಮ್ಮ ಮಾತು ಕೇಳುವಂತೆ ಮಾಡಿಕೊಳ್ತಾರೆ. ಅಂತಹ ಚಾಣಾಕ್ಷತನವನ್ನ ಹೊಂದಿರ್ತಾರೆ. ಇವರು ಒಡ ಹುಟ್ಟಿದವರಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಇವರು ಒಂದು ಸಲ ಸೇಡು ಬೆಳೆಸಿಕೊಂಡರೆ ಇವರು ನಾಶವಾಗ್ತಾರೆ, ಇಲ್ಲಾಂದ್ರೆ ಶತ್ರುಗಳು ನಾಶ ಆಗ್ತಾರೆ. ಅದೇವರೆಗೂ ಕೂಡ ಇವರು ಸುಮ್ಮನೆ ಇರೋದಿಲ್ಲ. ಸೇಡು ತೀರಿಸಿಕೊಳ್ಳೋದೇ ಬಿಡೋದೇ ಇಲ್ಲ. ನಾಲ್ಕನೇದು ಕರ್ಕಾಟಕ ರಾಶಿ. ಇವರು ಕುಂತಿಯ ಜೊತೆ ಹೊಂದಾಣಿಕೆ ಆಗ್ತಾರೆ. ಇವರಿಗೆ ನಮ್ಮ ತಮ್ಮ ಎಂಬ ಭೇದ ಭಾವ ಇರೋದಿಲ್ಲ. ಎಲ್ಲದಕ್ಕೂ ಒಂದೇ ಮಮತೆಯಿಂದ ಕಾಣ್ತಾರೆ. ಯಾವ ರೀತಿ ಕುಂತಿ ತನ್ನ ಮಕ್ಕಳು ಹಾಗೂ ಸವತಿಯ ಮಕ್ಕಳಾದ ನಕುಲ ಸಹದೇವರನ್ನ ಒಂದೇ ರೀತಿ ನೋಡಿಕೊಳ್ತಾ ಇದ್ಲು, ಹಾಗೆ ಇವರು ಅವರ ಸುಖ ಸಂತೋಷಕ್ಕಿಂತ ಕುಟುಂಬದ ಮರ್ಯಾದೆ ಹಾಗೂ ಗೌರವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ.
ಸುಖ ಬಂದಾಗ ಎಲ್ಲರೂ ಕೂಡ ಜೊತೆ ಇರ್ತಾರೆ, ಆದರೆ ಕಷ್ಟ ಬಂದಾಗ ಕೂಡ ಕರ್ಕಾಟಕ ರಾಶಿಯವರು ಜೊತೆ ಇರ್ತಾರೆ. ಇವರು ತಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಗುಪ್ತವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾರೆ. ಆದರೆ ಇವರ ಜೀವನದಲ್ಲಿ ಸುಖಕ್ಕಿಂತ ಕಣ್ಣೀರು ಜಾಸ್ತಿ ಇರುತ್ತೆ. 5ನೇದಾಗಿ ಸಿಂಹರಾಶಿ. ಈ ಸಿಂಹರಾಶಿಯವರು ಕರ್ಣನ ಜೊತೆ ಹೊಂದಾಣಿಕೆ ಆಗ್ತಾರೆ. ಕರ್ಣ ದಾನ, ಧರ್ಮ, ಸ್ನೇಹ ಮತ್ತು ನಂಬಿಕೆಗೆ ಪ್ರಸಿದ್ಧಿ. ಅದೇ ರೀತಿ ಸಿಂಹರಾಶಿಯವರು ಕೂಡ ಇತರರನ್ನು ನೋಡಿ ಪಾಪ ಅನ್ನುವುದು, ಇತರರ ಕಷ್ಟಕ್ಕೆ ಹೆಚ್ಚಾಗಿ ಸ್ಪಂದಿಸುವುದು ಮಾಡ್ತಾರೆ. ಯಾರಾದರೂ ಕೈ ಚಾಚಿದ್ರೆ ಇಲ್ಲ ಅನ್ನದೇ ಕೊಟ್ಟು ಬಿಡುತ್ತಾರೆ. ಅವರಿಗೆ ಸಹಾಯ ಮಾಡಿದವರನ್ನು, ಅವರನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಈ ಸಿಂಹರಾಶಿಯವರು ಮೋಸ ಮಾಡಲ್ಲ, ಅವರಿಗಾಗಿ ಪ್ರಾಣ ತ್ಯಾಗ ಮಾಡೋದಕ್ಕೂ ರೆಡಿಯಾಗಿರ್ತಾರೆ. ಕಾರಣ ಯಾವ ರೀತಿ ಆತನನ್ನ ಕಷ್ಟದಲ್ಲಿದ್ದಾಗ ದುರ್ಯೋಧನ ಕಾಪಾಡಿದ ಎಂಬ ಕಾರಣದಿಂದ ಕುಂತಿ ಹೆತ್ತ ತಾಯಿ ಪಾಂಡವರು ತನ್ನ ಸಹೋದರರು ಎಂದು ತಿಳಿದ ಮೇಲೂ ಕೂಡ ದುರ್ಯೋಧನನನ್ನ ಬೆಂಬಲಿಸಿದ್ದನು. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ ಮೇಲೂ ದುರ್ಯೋಧನನ ಕೈ ಬಿಡಲಿಲ್ಲವೋ ಅದೇ ರೀತಿ ಸಿಂಹರಾಶಿಯವರು ಕೂಡ ನಂಬಿಕೆ ಹಾಗೂ ರಕ್ತ ಸಂಬಂಧ ಎಂಬ ಪ್ರಶ್ನೆ ಬಂದಾಗ ನಂಬಿಕೆಯನ್ನೇ ಉಳಿಸಿಕೊಳ್ಳುತ್ತಾರೆ. ಎಂದೂ ಕೂಡ ನಂಬಿಕೆಗೆ ದ್ರೋಹ ಬಗೆಯುವುದಿಲ್ಲ. ಯಾರೆಷ್ಟೇ ಅದನ್ನು ಹಾಳು ಮಾಡಬೇಕು ಅಂದ್ಕೊಂಡ್ರೂ ಕೂಡ ಅವರು ಮಾತ್ರ ಬದಲಾಗೋದೇ ಇಲ್ಲ. ಹಾಗೆ ಇವರು ಯಾರ ಮುಂದೆಯೂ ಕೈ ಚಾಚಲು ಇಷ್ಟಪಡೋದಿಲ್ಲ. 6ನೇದು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರು ವಿದುರನ ಜೊತೆ ಹೊಂದಾಣಿಕೆ ಆಗ್ತಾರೆ. ಇವರಿಗೆ ಜ್ಞಾನ ಹಾಗೂ ಸೇವೆ ಮಾಡುವ ಗುಣ ಹೆಚ್ಚಾಗಿರುತ್ತೆ. ಇವರ ಮನಸ್ಸು ತುಂಬಾ ಒಳ್ಳೆಯದು. ಬೇರೆಯವರಿಗೆ ದ್ರೋಹ ಮಾಡಬೇಕು ಅನ್ನುವ ಕಿಂಚಿತ್ತು ಆಲೋಚನೆ ಕೂಡ ಇವರಿಗೆ ಇರೋದಿಲ್ಲ. ಯಾವ ರೀತಿಯಾದ ಕಷ್ಟ ಅಥವಾ ಪರಿಸ್ಥಿತಿ ಬಂದರೂ ಇವರಿಗಿರುವ ಬುದ್ಧಿವಂತಿಕೆಯಿಂದ ಅದಕ್ಕೊಂದು ಉಪಾಯ ಹುಡುಕಿ ಬೇಗನೆ ಅದರಿಂದ ಹೊರಬರುತ್ತಾರೆ. ಇವರಿಗೆ ಸೇವೆ ಮಾಡುವ ಗುಣ ಹೆಚ್ಚಾಗಿರುತ್ತೆ. ಬೇರೆಯವರು ಕಷ್ಟದಲ್ಲಿದ್ದಾಗ ಅವರನ್ನು ಆಪತ್ತಿನಿಂದ ಹೊರತರ್ತಾರೆ. ಇವರು ತನ್ನವರು ಹಾಗೂ ಪರರು ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ. ಆದಷ್ಟು ಎಲ್ಲರಿಗೆ ಸಹಾಯ ಮಾಡ್ತಾರೆ. ಕುಟುಂಬಸ್ಥರು ಇವರಿಗೆ ಎಷ್ಟು ನೋವು ಕೊಟ್ಟರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಹಾಗೆ ನುಂಗಿಕೊಳ್ತಾರೆ. ಅವರ ಮೇಲೆ ಮಾತ್ರ ದ್ವೇಷ ಸಾರೋದಿಲ್ಲ. 7 ತುಲಾ ರಾಶಿಯವರು. ಈ ರಾಶಿಯವರಿಗೆ ಅಧಿಪತಿ ಶುಕ್ರ. ಇವರು ದ್ರೌಪದಿಯ ಜೊತೆ ಹೊಂದಾಣಿಕೆ ಆಗ್ತಾರೆ. ನೋಡಲು ತುಂಬಾ ಸುಂದರವಾಗಿರ್ತಾರೆ. ಇವರು ಎಲ್ಲರನ್ನ ಕೂಡ ಸಮಾನವಾಗಿ ಕಾಣ್ತಾರೆ. ನ್ಯಾಯ ಧರ್ಮದ ಪರ ನಿಲ್ತಾರೆ. ಇವರಿಗೆ ದಯೆ ಅಧಿಕವಾಗಿರುತ್ತೆ, ಛಲ ಜಾಸ್ತಿ. ನ್ಯಾಯಕ್ಕಾಗಿ ಎಷ್ಟು ದೂರ ಬೇಕಾದರೂ ಹೋಗ್ತಾರೆ. ಹಾಗಂತ ಇವರಿಗೆ ನ್ಯಾಯ ಸಿಗಬೇಕು ಅಂತ ಅನ್ಯಾಯದ ಮಾರ್ಗ ಇವರು ಹಿಡಿಯೋದೇ ಇಲ್ಲ. ಇವರಿಗೆ ಕಷ್ಟ ಬಂದಾಗ ಸಾಕ್ಷಾತ್ ಭಗವಂತನೇ ಕೈ ಹಿಡಿದು ಕಾಪಾಡ್ತಾನೆ. ಯಾವ ರೀತಿ ದ್ರೌಪದಿಗೆ ಕಷ್ಟ ಬಂದಾಗ ಪ್ರತಿ ಸಲನೂ ಶ್ರೀಕೃಷ್ಣ ಪರಮಾತ್ಮನೇ ಕೈ ಹಿಡಿತಾ ಇದ್ನೋ ಅದೇ ರೀತಿ ಕುಟುಂಬಕ್ಕಾಗಿ ಪ್ರಾಣ ಕೊಡುವ ವ್ಯಕ್ತಿತ್ವ ಇವರದು. ಅವರ ಕುಟುಂಬಕ್ಕೆ ಕಷ್ಟ ಬಂದಾಗ ಇವರು ಸುಖ ಪಡುವ ಅದೃಷ್ಟ ಇದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಅವರ ಕುಟುಂಬದ ಜೊತೆ ಕಷ್ಟದ ಹಾದಿ ತುಡಿತಾರೆ. ಕುಟುಂಬದ ಸಂತೋಷವೇ ತನ್ನ ಸಂತೋಷ ಅಂತ ಭಾವಿಸ್ತಾರೆ. ಇವರ ಕುಟುಂಬದವರೇ ಇವರನ್ನ ಕಷ್ಟದಲ್ಲಿ ತಳ್ಳಿದ್ರೂ ಕೂಡ ಇವರು ಮಾತ್ರ ಅವರ ಕೈ ಬಿಡೋದಿಲ್ಲ. 8ನೇದು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರು ದುರ್ಯೋಧನನ ಜೊತೆ ಹೊಂದಾಣಿಕೆ ಆಗ್ತಾರೆ. ಅಧಿಕಾರದ ಬಯಕೆ ಹೆಚ್ಚಾಗಿರುತ್ತೆ. ಇವರು ಯಾರ ಮಾತನ್ನು ಕೇಳೋದಿಲ್ಲ. ನಾನು ನನ್ನದು ಎಂಬ ಅಹಂಕಾರ ಜಾಸ್ತಿ, ಛಲ ಹಠ ಕೂಡ ಜಾಸ್ತಿ. ಇವರು ಯಾವುದಾದರೂ ಗುರಿ ಇಟ್ಕೊಂಡಿರ್ತಾರೆ. ಆ ಗುರಿ ತಲುಪುವವರೆಗೂ ಇವರು ಸುಮ್ಮನೆ ಇರೋದೇ ಇಲ್ಲ. ಇವರು ಅಂದುಕೊಂಡಿದ್ದು ಸಾಧಿಸಲು ಒಮ್ಮೊಮ್ಮೆ ಅಧರ್ಮ ಮಾರ್ಗ ಕೂಡ ಹಿಡಿತಾರೆ. ಇವರು ಸಂಗಾತಿಗೆ ತುಂಬಾ ನಿಷ್ಠೆಯಿಂದ ಇರ್ತಾರೆ.
ಇವರನ್ನ ಬೆಂಬಲಿಸುತ್ತಾ ಇವರು ಹೇಳಿದ್ದೆಲ್ಲ ಯಾರು ಸರಿ ಅಂತ ನಂಬ್ತಾರೋ ಅವರಿಗೆ ಪ್ರಾಣ ಕೊಡೋದಕ್ಕೂ ಇವರು ಹಿಂಜರಿಯೋದಿಲ್ಲ. ಇವರ ಮಾತನ್ನು ಯಾರು ವಿರೋಧಿಸ್ತಾರೋ ಅವರನ್ನು ಇವರು ಶತ್ರುಗಳಾಗಿ ಟ್ರೀಟ್ ಮಾಡ್ತಾರೆ. ಒಮ್ಮೊಮ್ಮೆ ಇವರು ಹಿಡಿದಿರುವಂತಹ ದಾರಿ ತಪ್ಪು ಅಂತ ಯಾರಾದರೂ ಹೇಳಿದ್ರೆ ಅಥವಾ ಸ್ವತಃ ಇವರಿಗೆ ಏನಾದರೂ ಹಾಗೆ ಅನಿಸಿದ್ರು ಕೂಡ ಇವರು ಹಾಕಿದ ಒಂದು ಹೆಜ್ಜೆನ ಮಾತ್ರ ಹಿಂದೆ ತೆಗೆಯೋದೇ ಇಲ್ಲ. ಇವರಲ್ಲಿ ಹಠ ಜಾಸ್ತಿ. ಇವರು ಒಳ್ಳೆ ಸ್ನೇಹಿತರಾಗಿರ್ತಾರೆ. 9 ಧನಸ್ಸು ರಾಶಿ. ಇವರು ಅರ್ಜುನನ ಜೊತೆ ಹೊಂದಾಣಿಕೆ ಆಗ್ತಾರೆ. ಇವರಿಗೆ ಕಷ್ಟ ಎಂದು ಬೇರೆಯವರು ಹೇಳಿದ ಕೆಲಸವನ್ನ ಸಾಹಸದಿಂದ ಮಾಡಿ ತೋರಿಸ್ತಾರೆ. ಇವರು ಬೇರೆಯವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ತಾರೆ. ಬದಲಾಗಿ ಇವರಿಗೆ ಇನ್ನೊಬ್ಬರಿಗೆ ಸ್ಫೂರ್ತಿಯಂತೆ ಬದಲಾವಣೆ ಆಗ್ತಾರೆ. ಅವರೇ ಸ್ಫೂರ್ತಿಯಾಗಿ ಬದುಕಿ ತೋರಿಸ್ತಾರೆ. ಸ್ವತಂತ್ರ ಮನೋಭಾವ ಇವರದು. ದೇವರ ಮೇಲೆ ವಿಶ್ವಾಸ, ನಂಬಿಕೆ ಜಾಸ್ತಿ. ಒಂದು ಕೆಲಸ ಮಾಡಬೇಕೆಂದು ತೀರ್ಮಾನಿಸಿದರೆ ಅದನ್ನು ಮಧ್ಯದಲ್ಲಿ ನಿಲ್ಲಿಸೋದ ಮಾತೇ ಇಲ್ಲ. ಇವರು ನೋಡಲು ತುಂಬಾ ಸುಂದರವಾಗಿರ್ತಾರೆ ಮತ್ತು ಆಕರ್ಷಕವಾಗಿ ಇರ್ತಾರೆ. ಇವರಿಗೆ ಛಲ ಜಾಸ್ತಿ. ಒಂದು ವಿಷಯ, ಇವರು ಕಲಿಬೇಕು ಅಂತ ಏನಾದರೂ ತೀರ್ಮಾನ ಮಾಡಿದರೆ ಅದು ಕಲಿಯೋವರೆಗೂ ಅವರು ನಿದ್ದೆ ಕೂಡ ಮಾಡೋದಿಲ್ಲ. ಇವರಿಗೆ ವೀರತ್ವ ಹಾಗೂ ಬುದ್ಧಿವಂತಿಕೆ ಜಾಸ್ತಿ. ಯುದ್ಧವೇ ಎದುರಾದರೂ ಕೂಡ ಬೆನ್ನು ತೋರಿಸಿ ಬರೋದಿಲ್ಲ. ಎಂತಹ ಸಮಸ್ಯೆ ಬಂದರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನು ಯೋಚಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾರೆ. ಇನ್ನು ಮಕರ ರಾಶಿ. ಇವರು ಭೀಷ್ಮ ಪಿತಾಮಹರ ಜೊತೆ ಹೊಂದಾಣಿಕೆ ಆಗ್ತಾರೆ. ಇವರು ಒಂದು ಸಲ ಮಾತು ಕೊಟ್ಟರೆ ಸಾಯುವವರೆಗೂ ಮಾತನ್ನು ತಪ್ಪೋದಿಲ್ಲ. ನ್ಯಾಯ, ನೀತಿ, ಧರ್ಮ, ನಿಷ್ಠೆಯಿಂದ ಬದುಕು ಸಾಗಿಸ್ತಾರೆ. ಕುಟುಂಬಕ್ಕಾಗಿ, ಮುಖ್ಯವಾಗಿ ತಂದೆ ತಾಯಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಅವರ ಸುಖಕ್ಕಿಂತ ಕುಟುಂಬದವರ ಸುಖಕ್ಕೆ ಹೆಚ್ಚು ಪ್ರಾಧಾನ್ಯ ನೀಡ್ತಾರೆ. ಇವರು ಇತರರಿಂದ ಹೆಚ್ಚು ಗೌರವಿಸಲ್ಪಡ್ತಾರೆ. ಇವರಿಗೆ ಕ್ರಮಶಿಕ್ಷಣ ಮತ್ತು ಜವಾಬ್ದಾರಿ ಜಾಸ್ತಿ. ಇವರಿಗೆ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಕೂಡ ಜಾಸ್ತಿನೇ. ಇನ್ನು ಕುಂಭರಾಶಿ. ಇವರು ಶ್ರೀಕೃಷ್ಣ ಪರಮಾತ್ಮನ ಜೊತೆ ಹೊಂದಾಣಿಕೆ ಆಗ್ತಾರೆ. ಮಹಾಭಾರತಕ್ಕೆ ಮೂಲ ಪುರುಷ ಶ್ರೀಕೃಷ್ಣ. ಕುಂಭ ಅಂದರೆ ಮಡಿಕೆ ಹಾಗೂ ಇದು ತಲೆಯನ್ನು ಕೂಡ ಸೂಚಿಸುತ್ತೆ. ಕುಂಭರಾಶಿಯವರಿಗೆ ತಲೆ ತುಂಬಾ ಬುದ್ಧಿವಂತಿಕೆ, ಜ್ಞಾನ ತುಂಬಿರುತ್ತೆ. ಇವರು ಸ್ವಲ್ಪ ಚೇಷ್ಟೆ ಸ್ವಭಾವ ಹೊಂದಿರ್ತಾರೆ. ಇವರಿಗೆ ದಯೆ, ಕರುಣೆ, ನ್ಯಾಯ, ನೀತಿ, ಧರ್ಮ, ಅಧಿಕಾರ ಇರುತ್ತೆ. ಇವರು ತಮ್ಮ ನೆಚ್ಚಿನವರನ್ನ ಗೆಲ್ಲಿಸಲು ಎಷ್ಟರ ಮಟ್ಟಿಗೆ ಹೋಗಲು ಕೂಡ ಯೋಚಿಸೋದಿಲ್ಲ. ಇವರಲ್ಲಿ ಒಂದು ರೀತಿಯಾದ ಮಾಯೆ, ಆಕರ್ಷಣೆ ಇರುತ್ತೆ. ಅಂದ್ರೆ ಇವರು ಯಾರನ್ನು ಬೇಕಾದರೂ ತಮ್ಮ ವಶಕ್ಕೆ ಪಡೆದುಕೊಳ್ಳುವ ಒಂದು ಶಕ್ತಿ ಅಥವಾ ಸಾಮರ್ಥ್ಯ ಹೊಂದಿರ್ತಾರೆ. ಯಾವ ಪರಿಸ್ಥಿತಿಯನ್ನು ಬೇಕಾದರೂ ಇವರು ಲಾಭಕ್ಕೆ ಬಳಸಿಕೊಳ್ಳುವ ಒಂದು ಮನೋಭಾವ ಇವರದ್ದು. ಇವರನ್ನು ದ್ವೇಷಿಸುವವರ ಸಂಖ್ಯೆ ಕಡಿಮೆ, ಪ್ರೀತಿಸುವವರ ಸಂಖ್ಯೆ ಜಾಸ್ತಿ. ಇವರು ನೋಡಲು ಕೂಡ ತುಂಬಾ ಸುಂದರವಾಗಿ ಆಕರ್ಷವಾಗಿರ್ತಾರೆ. ಇನ್ನು 12ನೇದು ಮೀನರಾಶಿ. ಈ ಮೀನರಾಶಿಯವರು ಶಕುಂತಲ ಜೊತೆ ಹೊಂದಾಣಿಕೆ ಆಗ್ತಾರೆ. ನೋಡಲು ತುಂಬಾ ಸುಂದರವಾಗಿರ್ತಾರೆ. ಇವರಿಗೆ ಮಧ್ಯದಲ್ಲಿ ಸ್ವಲ್ಪ ಕಷ್ಟ ಬಂದರೂ ಕೊನೆಯಲ್ಲಿ ಸುಖ ಪಡ್ತಾರೆ. ಇವರಿಗೆ ಅದೃಷ್ಟ ತುಂಬಾ ಜಾಸ್ತಿ. ಇವರು ಸಂಗಾತಿಯಿಂದ ಹೆಚ್ಚು ಪ್ರೀತಿಸಲ್ಪಡ್ತಾರೆ. ಇವರಿಗೆ ದೇವರ ಮೇಲೆ ಭಕ್ತಿ, ಆಧ್ಯಾತ್ಮಿಕತೆ ಹೆಚ್ಚಾಗಿರುತ್ತೆ. ಇವರು ಸಾತ್ವಿಕ ಸ್ವಭಾವ ಹೊಂದಿರ್ತಾರೆ. ಇತರರನ್ನು ದ್ವೇಷಿಸುವುದ ಇವರ ಸ್ವಭಾವವಲ್ಲ. ಇವರು ಯಾವಾಗಲೂ ಹೆಚ್ಚು ಕಷ್ಟಪಡದೆ ಸುಖವಾಗಿ ಇರಲು ಇಷ್ಟಪಡ್ತಾರೆ. ಇವರಿಗೆ ಧೈರ್ಯ ಜಾಸ್ತಿ. ಯಾವ ಪರಿಸ್ಥಿತಿ ಬಂದರೂ ಕೂಡ ಧೈರ್ಯವಾಗಿ ಅದನ್ನ ಎದುರಿಸ್ತಾರೆ. ಒಮ್ಮೊಮ್ಮೆ ಇವರು ನಂಬಿದವರಿಂದ ಮೋಸ ಹೋಗ್ತಾರೆ. ಇವರಿಗೆ ತಂದೆ ತಾಯಿ ಪ್ರೀತಿ ಹೆಚ್ಚಾಗಿ ಸಿಗೋದಿಲ್ಲ. ಆದರೆ ಸಂಗಾತಿಯಿಂದ ಒಳ್ಳೆ ಪ್ರೀತಿ ಅವರಿಗೆ ಸಿಗುತ್ತೆ. ಇವರು ತವರು ಮನೆಗಿಂತ ಹೋದ ಮನೆಯಲ್ಲಿ ಸುಖ ಪಡುವುದು ಜಾಸ್ತಿ. ನೋಡಿದ್ರಲ್ಲ ಸ್ನೇಹಿತರೆ, ಇದರಲ್ಲಿ ನಿಮ್ಮ ರಾಶಿ ಯಾವುದು? ಹಾಗೆ
ಈ ವಿಡಿಯೋದಲ್ಲಿ ನಾನು ಹೇಳಿದ್ದೆಲ್ಲ ನಿಮ್ಮ ಗುಣಗಳಿಗೆ ಮ್ಯಾಚ್ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.